ಎಲ್ಲರಿಗೂ ನಮಸ್ತೆ. ವಿಂಧ್ಯ ಚಾನಲ್ಗೆ ಸ್ವಾಗತ. ನೋಡಿ, ಇದು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಾವು ಖರೀದಿ ಮಾಡಿರುವ ಹೊಸ ಫ್ಲ್ಯಾಟು ಅಪಾರ್ಟ್ಮೆಂಟ್ನಲ್ಲಿ. ಸೊ ಗೃಹಪ್ರವೇಶ ಎಲ್ಲ ಆಗಿ ದೇವರೆಲ್ಲ ತೊಗೊಂಡು ಹೋದರು ಪೂಜಾರಿಯವರು. 3 ಡೇಸು ಸತ್ಯನಾರಾಯಣ ಪೂಜೆ ಇತ್ತು, ಅದೆಲ್ಲ ಆಯಿತು. ಆಮೇಲೆ ನಾವು ದೇವ್ರನ್ನೆಲ್ಲ ಅವರು ತೊಗೊಂಡು ಹೋದ್ಮೇಲೆ ಮನೆಯೆಲ್ಲ ಮತ್ತೆ ಶುದ್ಧ ಅಂದರೆ ಆ ಹೂವು ಗೃಹಪ್ರವೇಶ ಆದಮೇಲೆ ಗೊತ್ತಿರುತ್ತಲ್ಲ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ. ಅದಕ್ಕೆ ನಾವು ಇಷ್ಟು ದೊಡ್ಡ ಫ್ಲ್ಯಾಟ್ನ ನಾನು ಮೂರ್ತಿಯವರೇ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಫುಲ್ಲು ಗೃಹಪ್ರವೇಶದಲ್ಲಿ ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆ ಏನು ಮಾಡಿದ್ರಿ, ಕೆಲವೊಂದು ಕೆಲಸನೂ ಪೆಂಡಿಂಗ್ ಇತ್ತು. ಸೊ ಗ್ಲಾಸ್ ಫಿಟ್ಟಿಂಗು, ಶೋಕೇಸ್ದು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ನಾವು ಮಾಡಿಸಿರಲಿಲ್ಲ. ಯಾಕಂದರೆ ಗೃಹಪ್ರವೇಶಕ್ಕೆ ಮಕ್ಕಳು ಎಲ್ಲ ಬಂದಿರ್ತಾರೆ. ಸೊ ಏನಾನ ಆದರೆ ನಮಗೂ ಬೇಜಾರು, ಅವ್ರಿಗೂ ಏನೋ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಗ್ಲಾಸ್ ಫಿಟ್ಟಿಂಗ್ಸ್ದು ಮತ್ತು ಮೇನ್ ಅದಿಲ್ಲ ಅಂದರೂ ನಡೆಯುತ್ತೆ, ಓಕೆ ಅದು ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಇರೋದನ್ನು ನಾವು ಹೋಲ್ಡಲ್ಲಿ ಇಟ್ಟಿದ್ವಿ. ಸೊ ಅದ್ರ ಜೊತೆಗೆ ನಮ್ಮ ಬಜೆಟು ನೋಡ್ಕೋಬೇಕಲ್ವ, ಎಲ್ಲದಕ್ಕೂ ಮ್ಯಾನೇಜ್ ಆಗಬೇಕು. ಮತ್ತು ಎಲ್ಲದಕ್ಕೂ ನಾವು ಅಳತೆ ಮಾಡಿ, ಇದೇ ನಮ್ಮ ಅಪಾರ್ಟ್ಮೆಂಟು ನೋಡಿ, ಅದರಲ್ಲಿ ನಾವು ಒಂದು ಫ್ಲ್ಯಾಟ್ ಖರೀದಿ ಮಾಡಿರೋದು. ಸೊ ಎಲ್ಲರಿಗೂ ಭೂಮಿನೇ ಬೇಕು, ಏನೋ ಇಂಡಿಪೆಂಡೆಂಟ್ ಮನೆ ಬೇಕು, ಬಿಲ್ಡಿಂಗ್ ತೊಗೋಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಕಷ್ಟ ಆಗುತ್ತೆ. ಆದರೂ ಮಿಡಲ್ ಕ್ಲಾಸಲ್ಲಿ ಏನು ಝೀರೋಯಿಂದ ಬಂದಿರೋರು ಸ್ವಲ್ಪ ಸಫರ್ ಆಗುತ್ತೆ. ಆದರೂ ನೋಡೋಣ, ಮುಂದಕ್ಕೆ ಒಂದು ದೇವರ ಅವಕಾಶ ಕೊಟ್ಟರೆ ಅದನ್ನು ಮಾಡೋಣ. ನೋಡಿ, ಇದು ಸೋಕೇಶು, ಗ್ಲಾಸ್ ಫಿಟ್ಟಿಂಗ್ಸು. ಗೃಹಪ್ರವೇಶ ಆಗಿ ಒಂದು 3 ಡೇಸ್ ಆದಮೇಲೆ ಇದು ಕಾರ್ಪೆಂಟ್ರು ಗೋವಿಂದನವರು ತುಂಬ ಚೆನ್ನಾಗಿ ಬಂದು ಫಿಟ್ ಮಾಡಿಕೊಟ್ಟಿದ್ರು. ನಾನು ಹೇಗೆ ಬೇಕೋ ಹಾಗೆ ಮೂರ್ತಿಯವ್ರು ಹೇಳಿದ್ದು ಅವ್ರು ತೊಗೊಂಡ್ರು, ನಾನು ಹೇಳಿದ್ದು ತೊಗೊಂಡ್ರು. ಮತ್ತು ಅವರು ಒಂಚೂರು ಏನೂ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಗೆ ಏನೇನು ಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಹೋದ್ವಿ. ಅವರು ಅದೇ ಥರ ನಮಗಿಷ್ಟ ಆಗೋ ಥರನೇ ಮಾಡಿಕೊಟ್ರು. ಮತ್ತು ಅವರು ಈ ಥರ ಅವರು ಒಂದು ಸ್ವಲ್ಪ ಸಜೆಷನ್ ಕೊಟ್ಟರು, ಹಿಂಗಿದ್ರೆ ಹೀಗಿರುತ್ತೆ. ಇದು ಅವ್ರಿಗೆ ತುಂಬ ಕೆಲಸಗಳು ಮಾಡಿ ಅನುಭವ ಇರುತ್ತಲ್ವ. ಸೊ ಆ ಜಾಗಕ್ಕೆ ತಕ್ಕನಂಗೆ ಮತ್ತು ನಮಗೂ ಇಕ್ಕಟ್ಟಾಗಬಾರ್ದು, ಮತ್ತು ಮನೆ ಲುಕ್ಕು ಚೆನ್ನಾಗಿ ಕಾಣಬೇಕು ಅಂತ ಅವರು ಐಡಿಯಾಗಳು ಕೊಟ್ಟರು. ಅದು ನಮಗೆ ಸರಿ ಅನಿಸಿದ್ರೆ, ಓಕೆ ಇದು ಚೆನ್ನಾಗಿರುತ್ತೆ ಅನಿಸಿದ್ರೆ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಇದು ನಾನು ವಾಲ್ಪೇಪರ್ ಸೆಲೆಕ್ಟ್ ಮಾಡಿದ್ದೆಲ್ಲ ನಾನೇ ಮಾಡಿದ್ದು. ಅಂದರೆ ಇದು ಟಿ ವಿ ಇದು ಬ್ಯಾಕ್ಗ್ರೌಂಡ್ ಅಲ್ಲಿ ಹಿಂದೆಗಡೆ ಕಿಟಕಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಅದು ಕಿಟಕಿ ನಮ್ಗೆ ಏನು ನೆಸೆಸಿಟಿ ಬೇಡ ಅಂದ್ಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡಿಸ್ಬಿಟ್ಟು ಅಲ್ಲೇ ಟಿ ವಿ ಸೋಕೇಶ್ನ ರೆಡಿ ಮಾಡಿಸಿದ್ದು. ಸೊ ಅಲ್ಲೇ ವೈರ್ದು ಎಲ್ಲ ಅಲ್ಲೇ ಕೊಟ್ಟಿದ್ದು. ಸೊ ಇಲ್ಲಾಂದರೆ ಟಿ ವಿ ನೋಡಿ ಈ ಕಡೆ ಬರಬೇಕಾಗಿತ್ತು ಫ್ಲಗ್ಗು. ಸೊ ಅಲ್ಲಿ ಕಾಮನ್ ಟಾಯ್ಲೆಟ್ ಇದೆ, ಮತ್ತು ಸ್ಪೇಸು ಅಷ್ಟು ದೊಡ್ಡದು ಇರಲಿಲ್ಲ. ಓಕೆ ಇದೆಯಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಈ ಕಡೆಯೇ ಮಾಡ್ಕೊಂಡ್ವಿ. ಸೊ ಮೇಲ್ಗಡೆ ಎಲ್ಲ ಫೋಟೋಸು ಅಥವಾ ಏನಾದರೂ ಶೋಗೆ ಇಡೋ ಥರನೂ ಅರೇಂಜ್ ಆಯಿತು. ಅದೇ ಸೋಕೇಶು ಮತ್ತು ಟಿ ವಿ ಎಲ್ಲ ಅಲ್ಲೇ ಹೋಗುತ್ತೆ ಅಂತ ಆ ರೀತಿ ಒಂದು ಪುಟ್ಟ ಮನೆ 2 BHK ಫ್ಲ್ಯಾಟ್ ಇದು. ಸೊ ಇದರಲ್ಲೇ ಎಲ್ಲ ಆಗಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಿಧಾನಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ ಬಜೆಟಿಗೆ ತಕ್ಕನಂಗೆ. ಅಂದರೆ ನಮ್ಮ ಹತ್ರ ಏನು ಲೋನ್ ತೊಗೊಂಡು ಮಾಡಿರೋದು, ಕ್ಯಾಶ್ ಅಂತೂ ಏನೂ ಇಲ್ಲ, ಬ್ಯಾಂಕಲ್ಲಿ ಲೋನ್ ಅಪ್ರೂವ್ ಮಾಡ್ಕೊಂಡು ನಾವು ತೊಗೊಂಡಿರೋದು. ಸೊ ನೋಡಿ, ಇದು ಇಂಟೀರಿಯರು, ಇದು ಮಾಸ್ಟರ್ ಬೆಡ್ರೂಮು. ಸೊ ಇದು ಗೋವಿಂದ್ ಅವರು ಕರ್ಕೊಂಡೋದ್ರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನಾವು ಇಂಟೀರಿಯರ್ ಎಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅವರು ಎಲ್ಲ ತೋರಿಸಿದ್ರು, ಒಂದಷ್ಟು ಸ್ಯಾಂಪಲ್ಸ್ ತೋರಿಸಿದ್ರು, ಬುಕ್ಸ್ ಇಟ್ಟಿದ್ದಾರೆ, ಎಲ್ಲ ನಮಗಿದು ಹೊಸದು. ಮೊದಲನೇ ಸತಿ ಖರೀದಿ ಮಾಡೋಕ್ಕೆ ಹೋದಾಗ ಅಥವಾ ಮೊದಲನೇ ಸತಿ ಮನೆ ಕಟ್ಟೋರಿಗೆ ಯಾವ್ದು ತೊಗೋಬೇಕು ಏನು ಒಂದಷ್ಟು ವೀಡಿಯೋಸ್ ನಾನು ನೋಡಿದ್ದೀನಿ ರೀಲ್ಸಲ್ಲಿ ಮತ್ತು ಯೂಟ್ಯೂಬ್ಸಲ್ಲಿ ಎಲ್ಲ ನೋಡಿದೆ. ನಮ್ಮ ಮನೆಗೆ ಯಾವ ಸೆಟ್ ಆಗುತ್ತೆ ಮತ್ತು ನಮ್ಗೆ ಯಾವ್ದು ಇಷ್ಟ. ನಮ್ಮ ಮನೇಲಿ ನಾವು ತಾನೇ ಇರೋದು. ಸೊ ನಮಗೆ ಚೆನ್ನಾಗಿ ಕಾಣಬೇಕು ಮತ್ತು ಅದು ಖುಷಿಯಾಗಿರಬೇಕು, ನಾವು ಮಾಡಿಸಿದ್ದು ಚೆನ್ನಾಗಿದೆ ಅನ್ನೋದು ನಮ್ಗೆ ಯಾವಾಗೂ ಒಂದು ಫೀಲ್, ಖುಷಿ ಇರಬೇಕು. ಸುಮ್ಮನೆ ಏನೋ ಒಂದು ಆಡಂಬರಕ್ಕೋಸ್ಕರ ನಾನು ಶೋ ಪೀಸ್ಗಂತೂ ನಮ್ಮ ಮನೇನ ಯಾವತ್ತೂ ನಾನು ರೆಡಿ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಸೊ ಫ್ಲ್ಯಾಟ್ ಅಂದರೆ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಏನೂ ನಾನು ಐಡಿಯಾನೂ ನನಗಿಲ್ಲ. ನನಗೆ ಹೆಂಗೆ ಬೇಕೋ, ಮೂರ್ತಿಯವರು ಅಷ್ಟೇ, ನಿಮ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅವರು ಒಂದು ಸ್ವಲ್ಪ ಐಡಿಯಾ ಕೊಟ್ಟರು. ಆಮೇಲೆ ನಾವಿಬ್ಬರು ಕೂತು ಡಿಸ್ಕಷನ್ ಮಾಡಿಯೇ ಪ್ರತಿಯೊಂದು ಕೂಡ ನಾವು ಇಲ್ಲಿ ಇಂಥದ್ದೇ ಬರಬೇಕು ಅಂತ ಹೇಳಿದ್ದು. ನೋಡಿ, ಇದು ಟಾಯ್ಲೆಟು ಮಾಸ್ಟರ್ ಬೆಡ್ರೂಮಲ್ಲಿ ಇರೋದು. ಸೊ ಇಲ್ಲಿ ಗ್ಲಾಸ್ ಇರಲಿ ಅಂತ ಮೂರ್ತಿಯವ್ರು ಹೇಳಿದರು, ಇದು ನನಗೆ ಗೊತ್ತಿರಲಿಲ್ಲ. ಸೊ ಈ ಥರ ಇಬ್ಬರು ಡಿಸ್ಕಷನ್ ಮಾಡಿ, ಯಾಕಂದರೆ ಒಂದು ಫ್ಯಾಮಿಲಿ ಅಂದಮೇಲೆ ಆ ಮನೆ ಎಲ್ಲರಿಗೂ ಸೇರುತ್ತೆ. ಸೊ ಎಲ್ಲರ ಒಪಿನಿಯನ್ನು ಮುಖ್ಯ ಅಂತ ನಾನು ಅಂದ್ಕೊಂಡು ಈ ಮನೆ ಫ್ಲ್ಯಾಟಲ್ಲಿ
ನಾವೆಲ್ಲನೂ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಪ್ರತಿಯೊಂದು ಐಟಮ್ಸ್ ತೊಗೊಳ್ಳೋವಾಗೂ ಅಷ್ಟೇ ಅದ್ರ ಕಾಸ್ಟ್ಲಿ ಏನು, ಅದ್ರ ಬಜೆಟ್ ಏನು, ಅದು ವ್ಯಾಲ್ಯೂ ಏನು, ಮತ್ತು ಏನು ಗುಣಮಟ್ಟ ಅದೆಲ್ಲ ನಾವು ನೋಡಿಕೊಂಡೇ ತೊಗೊಂಡಿದ್ದೆ. ಯಾಕಂದರೆ ಮಿಡಲ್ ಕ್ಲಾಸ್ ಅವರು ಒಂದು ರೂಪಾಯಿ ನಾವು ಕೂಡಿಟ್ಟು ತೊಗೊಳ್ಳೋದು. ಇದು ಫಸ್ಟು ಫ್ಲ್ಯಾಟು ನಮ್ಮದು. ಸೊ ಇಲ್ಲಿ ಮೇಲ್ಗಡೆ ಅದು ಓಪನ್ ಬಿಟ್ಟಿದ್ದು ಏನಕ್ಕೆ ಅಂದರೆ ಗೀಝರ್ ಹಾಕ್ಸೋಕ್ಕೆ. ಸೊ ಅದು ಗೀಝರ್ ಹಾಕ್ಸ್ಬೇಕು ಅಂದ್ಬಿಟ್ಟು ಹಾಗೇ ಬಿಟ್ಟಿದ್ದಾರೆ. ಆಮೇಲೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇದು ನೋಡಿ ಕಾಮನ್ ಟಾಯ್ಲೆಟು, ಸೆಕೆಂಡ್ ಒಂದಿದು. ಸೊ ಎಲ್ಲದರಲ್ಲೂ ಶವರ್ ಇದೆ, ಅಲ್ಲೂ ಶವರ್ ಇದೆ. ಸೊ ಇದೆಲ್ಲ ಬಿಲ್ಡರೇ ಮಾಡಿಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಬಟ್ ನಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಅವ್ರಿಗೆ ಫಸ್ಟೇ ಕಟ್ಟೋವಾಗಲೇ ಹೇಳಬೇಕು. ಆವಾಗ ನಮ್ಗೆ ತಕ್ಕನಂಗೆ ಅವರು ಮಾಡಿಕೊಡ್ತಾರೆ. ಇಲ್ಲಾಂದರೆ ಎಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ಹೋಗಿ ಪರ್ಚೇಸ್ ಮಾಡಿದ್ರೆ ಇರೋದನ್ನು ನಾವು ಖರೀದಿ ಮಾಡಬೇಕಾಗುತ್ತೆ. ಸೊ ಫ್ಲ್ಯಾಟು ಕಟ್ಟೋವಾಗ ತೊಗೊಳ್ಳೋರು ಯಾವುದಕ್ಕೂ ಏನು ಪಾಯ ಆಗ್ತಾ ಇದ್ದಾಗ ಇಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾಗ ಹೋಗಿ ತೊಗೊಂಡ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ರೆಡಿ ಮಾಡಿಸ್ಕೊಬೋದು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಆವಾಗ ಒಂದು ಪ್ರೈಸ್ ಇರುತ್ತೆ. ಮತ್ತು ಫುಲ್ಲು ಎಲ್ಲ ಕಟ್ಟಾದಮೇಲೆ ಅವಾಗೊಂದು ಪ್ರೈಸ್ ಇರುತ್ತೆ, ಪಾಯ ಹಾಕೋವಾಗ ಒಂದು ಪ್ರೈಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಫ್ಲ್ಯಾಟ್ ತೊಗೊಳ್ಳೋರಿಗೆ ನಾನು ಇದೊಂದು ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗೆಲ್ಲ ರೆಡಿ ಆಯಿತು ನಮ್ಮ ಅಪಾರ್ಟ್ಮೆಂಟಲ್ಲಿ. ಇವಾಗ ಒಂದು ರೇಟ್ ಇದೆ, ಆವಾಗ ಪಾಯ ಹಾಕೋವಾಗ ಒಂದು ರೇಟ್ ಇತ್ತು ಸ್ಕ್ವಯರ್ ಫೀಟು ಅಂತ ನಾನು ಹೇಳೋಕ್ಕೆ ಬಯಸ್ತಾಯಿದ್ದೀನಿ. ಸೊ ನೋಡಿ, ಇದು ಮಾಸ್ಟರ್ ಬೆಡ್ರೂಮು. ಸೊ ಇದು ಗ್ಲಾಸು ಬಂದಿದೆ, ಡೋರ್ ಗ್ಲಾಸ್ ಇದು. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಈ ಮನೆಯಲ್ಲಿ. ಸೊ ನಾನು ಯಾವಾಗೂ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದಾಗ ಅಪಾರ್ಟ್ಮೆಂಟ್ಗಳು ನೋಡಿದ್ರೆ ನಾವು ಈ ಥರನೂ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತಿದ್ದೆ. ಸೊ ಅದು ಯೂನಿವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಏನಾದರೂ ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡಿದ್ರೆ ಅದು ಹಾಗೇ ಆಗುತ್ತೆ ಅನ್ನೋದು ಇದೊಂದೇ ಉದಾಹರಣೆ ಅಂತ ಅಂದ್ಕೊತೀನಿ. ಸೊ ನೋಡಿ, ಇದು ಗ್ಲಾಸು. ಇದು ಕೂಡ ನಾನು ಇರಲಿಲ್ಲ. ಸೊ ನಾವೆಲ್ಲ ಮಿಡಲ್ ಕ್ಲಾಸ್ ಒಂದು ಅಂಗಡಿಲೋ ಶಾಪಲ್ಲೋ ಒಂದು ಕನ್ನಡಿ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಮನೇಲಿ. ಇದೆಲ್ಲ ನನಗೆ ಹೊಸ್ತೇನೆ. ಇದೆಲ್ಲ ನಾನು ಬರೀ ಟಿ ವಿಗಳಲ್ಲಿ, ರೀಲ್ಸಲ್ಲಿ ಅಥವಾ ಯೂಟ್ಯೂಬಲ್ಲಿ ಎಲ್ಲ ನಾನು ನೋಡಿರೋದು. ಇದು ವಾರ್ಡ್ರೋಬು. ಇದು ವಾರ್ಡ್ರೋಬ್ ಮಾಡ್ಸೋಕ್ಕೂ ನನಗೆ ಐಡಿಯಾ ಇರಲಿಲ್ಲ. ನಮ್ಮ ಮನೇಲಿ ಬೀರುಗಳಲ್ಲಿ ನಾವು ಇಟ್ಟಿದ್ದಿದ್ದು. ಸೊ ನಾವು ಗೋವಿಂದ ಅವ್ರ ಹತ್ರ ಐಡಿಯಾ ತೊಗೊಂಡ್ವಿ. ಆಮೇಲೆ ನಮಗೆ ಅಂದರೆ ಹೆಣ್ಮಕ್ಳು ಯಾವತ್ತೂ ವಾರ್ಡ್ರೋಬ್ ಮಾಡಿಸೋವಾಗ ಶೋ ಪೀಸ್ಗಂತೂ ನಾನು ಯಾವತ್ತೂ ಮಾಡಿಸಿಲ್ಲ. ಹೆಣ್ಮಕ್ಳು ಬಟ್ಟೆ ಜಾಸ್ತಿ ಇರುತ್ತೆ, ಮತ್ತು ಎಲ್ಲ ಕಂಫರ್ಟೇಬಲಾಗಿ ಇಟ್ಕೋಬೇಕು ಕ್ಲೀನಾಗಿ. ಅಂದರೆ ತುರ್ಕಿ ಇಡಬಾರ್ದು, ಕ್ಲೀನಾಗಿ ಮಡಚಿ ಇಟ್ಕೋಬೇಕು, ಎಲ್ಲ ಸ್ಪೇಸ್ ಇರಬೇಕು ಅಂತ ಮೂರ್ತಿಯವ್ರದ್ದು ನಂದು ಬಟ್ಟೆ ಇಟ್ಕೊಳ್ಳೋಕ್ಕೆ ನಾವು ಕ್ಲೀನಾಗಿ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದು. ಮೇಲುಗಡೆ ಇನ್ನು ಬ್ಯಾಗ್ಸು ಮತ್ತು ಯಾವಾಗೋ ಅಪರೂಪಕ್ಕೆ ಹಬ್ಬಗಳಲ್ಲಿ ಅಥವಾ ಟೂರಿಗೆ ಹೋಗಿ ತೊಗೊಳ್ಳೋದಕ್ಕೆ ಅಂದರೆ ರೇರ್ಗೆ ಅದು ಮೇಲುಗಡೆ ನಾವು ಮಾಡಿಸಿರೋದು. ಸೊ ಈ ರೂಮ್ ಬಂದು ನಮ್ಮ ಬಿಂದ್ಯಾ ಮೇಡಮ್ ರೂಮು ಅಂದ್ಕೊತೀನಿ. ಸೊ ಓಪನ್ ಆಗುತ್ತೆ ನೋಡಿ ಇವಾಗ. ಸೊ ನಾವು ಬಿಂದ್ಯಾ 6 ವರ್ಷ ಚಿಕ್ಕವಳು, ಇವಾಗ ಅವಳಿಗೆ 7 ವರ್ಷ ಆಗ್ತಾ ಬರ್ತಾಯಿದೆ. ಅವಳು ನಾವು ನೆಗ್ಲೆಕ್ಟ್ ಮಾಡಿಲ್ಲ. ಯಾಕಂದರೆ ಮಕ್ಕಳು ಮನಸ್ಸು ತುಂಬ ಮೃದು ಇರುತ್ತೆ ಮತ್ತು ಸೂಕ್ಷ್ಮ. ಅವಳನ್ನೂ ಕೇಳಿದ್ವಿ, ನಿನ್ಗೆ ಯಾವ ಕಲರ್ ಇಷ್ಟ ಅಮ್ಮ, ಯಾವ ಬಣ್ಣ ಇಷ್ಟ ಅಂತ. ಸೊ ಬಿಂದ್ಯಾ ರೂಮ್ಗೆ ನಾವು ಅವಳಿಗೆ ಫೇವ್ರೇಟ್ ಕಲರ್ ಪಿಂಕ್ ಕಲರು ಅವಳು ವಾರ್ಡ್ರೋಬ್ಗೆ ನಾವು ಅಪ್ಲೈ ಮಾಡಿದ್ವಿ. ಯಾಕಂದರೆ ಒಂದು ಫ್ಯಾಮಿಲಿ ಅನ್ನೋಗ ಅವರು ಎಲ್ಲ ಭಾವನೆಗಳು ಇಲ್ಲಿ ಮುಖ್ಯ ಆಗುತ್ತೆ ಮನೆಯಲ್ಲಿ. ಅವ್ರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು. ಚಿಕ್ಕ ಮಕ್ಕಳು ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ನಮ್ಮ ಮನೆಗಳಲ್ಲಿ ನಾವು ಅಪ್ಪ ಅಮ್ಮ ಕೇಳದೇ ಇರ್ಬೋದು, ಬಟ್ ನನ್ನ ಮಗಳಿಗೆ ಆ ಥರ ಆಗಬಾರ್ದು ಅಂತ ನಾನು ಈ ಥರ ಬೇರೆಯವ್ರಿಗೆ ಉಪಯೋಗ ಆಗಲಿ, ಮನೆ ಕಟ್ಟಿಸೋರಿಗೆ ಅಥವಾ ಫ್ಲ್ಯಾಟ್ ತೊಗೊಳೋರಿಗೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ ನಾವೇ ಫ್ರೆಂಡ್ಲಿಯಾಗಿ ಎಲ್ಲ ಮಾತಾಡಿಕೊಂಡು ಅವ್ರಿಗೇನು ಬೇಕು ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅಪ್ಪ ಅಮ್ಮ ನನ್ನ ಭಾವನೆಗಳಿಗೂ ಒಂದು ಸ್ಪಂದಿಸ್ತಾರೆ, ನನಗೂ ವ್ಯಾಲ್ಯೂ ಇದೆ ಅಂತವರು ಮಕ್ಕಳದ್ದು ಥರ ನಾವೇ ಕೊಟ್ಟರೆ ಆಯಿತು, ನಾವೇ ನೋಡಿಕೊಂಡ್ರೆ ಆಯಿತು, ಅವ್ರಿಗೆ ಯಾವ್ದು ಮಾಡಿಸಿದ್ರು ನಡೆಯುತ್ತೆ ಅಂತ ನಾವು ಆ ಥರ ಅಂದ್ಕೋಬಾರ್ದು ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಗಳು ಬಿಂದ್ಯಾ ಹೆಣ್ಣು ಹುಡುಗಿ, ಆದ್ದರಿಂದ ನಾನು ಹೆಣ್ಮಕ್ಳು ಗಂಡು ಮಕ್ಕಳು ಅಂತೇನಿಲ್ಲ. ಸೊ ಬಟ್ಟೆಗಳು ಇಡೋದಕ್ಕೆ ಸ್ವಲ್ಪ ದೊಡ್ಡದಾಗೆ ಸ್ಪೇಸು ತುಂಬ ನಾನು ತೊಗೊಂಡಿದ್ದೀನಿ. ಕಾರ್ಪೆಂಟ್ರು ಗೋವಿಂದ ಅವರು ಮಾಡೋವಾಗಲೇ ಹೇಳಿದ್ದೀನಿ, ನನಗೆ ಸ್ಪೇಸ್ ಬೇಕು. ಮತ್ತು ಅದೇನು ಡಿವೈಡ್ ಮಾಡ್ತಾರಲ್ಲ ಅದೆಲ್ಲ ನಾನು ಅವರು ಪಾರ್ಟಿಷಿಯನ್ ಮಾಡೋವಾಗ ನನ್ನ ಕರೆದ್ರು. ಪ್ರತಿಯೊಂದು ಮಾಡೋವಾಗೂ ನಾವು ಇನ್ಫಾರ್ಮ್ ತೊಗೊತಾ ಇದ್ವಿ, ವಿಡಿಯೋ ಕಾಲ್ ತೊಗೊಳ್ತಾ ಇದ್ವಿ. ಯಾಕಂದರೆ ನಮ್ಮ ಮನೆ ಇದ್ದಿದ್ದು SR ನಗರದಲ್ಲಿ. ಅಲ್ಲಿಂದ ಮೂರ್ತಿಯವರು ಡೈಲಿ ಕೂಡ ಆಫೀಸ್ಗೆ ಹೋಗುವಾಗ ಒಂದು ವಿಸಿಟ್ ಹಾಕಿ ಹೋಗ್ತಿದ್ರು. ಸೊ ನಾವು ಯಾರನ್ನೂ ಅವ್ರ ಮೇಲೆ ಚೆನ್ನಾಗಿ ಮಾಡ್ತಾರೆ, ಓಕೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಅಂದ್ರೂ ನಮ್ಮ ಮನೆ
ಇದು ನಾವು ಹೋಗ್ತಾ ಇರೋ ಮನೆ ಅನ್ನೋದು ಕಾಳಜಿಯಿಂದ, ಆಸೆಯಿಂದ ನಾವು ಖುಷಿಯಾಗಿ ಇಷ್ಟಪಟ್ಟು ಮಾಡಿಸೋದು ನಮ್ಗೆ ಅದು ತೃಪ್ತಿ ಇರುತ್ತೆ ಅಂತ ಮೂರ್ತಿಯವರು ಪ್ರತಿದಿನ ಒಂದು ವಿಸಿಟ್ ಹಾಕಿ ಬಂದು ನೋಡಿಕೊಂಡು ಒಂದು ವಿಡಿಯೋ ತೊಗೊಂಡು ಬರ್ತಿದ್ರು. ಮತ್ತು ಏನಾದರೂ ಒಂದು ಹೊಸ ಏನಾದರೂ ರೆಡಿ ಆಗಿದ್ದರೆ ಅದನ್ನು ನನಗೆ ಹೇಳ್ತಿದ್ರು, ಇದು ಓಕೆನಾ, ಇದು ಸರಿ ಇದೆಯಾ, ಇಲ್ಲ ಚೇಂಜಸ್ ಮಾಡಿಸ್ಬೇಕಾ, ಇದು ಸರಿ ಇದೆಯಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಅವ್ರು ಅಲ್ಲೇ ಓಕೆ ಅಂತಿದ್ರು, ಇಲ್ಲಾಂದರೆ ಒಂದು ಸತಿ ನನ್ನೂ ಕೇಳ್ತಿದ್ರು. ಸೊ ಈ ಥರ ಯಾವುದಕ್ಕೂ ಡಿಸ್ಕಷನ್ ಮಾಡಿ ನಾವು ಒಂದು ನಿರ್ಧಾರಕ್ಕೆ ತೊಗೋತಾ ಇದ್ವಿ. ಸೊ ಇದು ನೋಡಿ ಸ್ಟಡಿ ಟೇಬಲ್ಲು, ಅಲ್ಲಿ ವೈಟ್ ಬೋರ್ಡು ಕೂಡ ಹಾಕ್ಸಿದ್ವಿ. ಮುಂದೆ ಅವಳು ಹೈಯರ್ ಸ್ಟಡಿಗೆ ಅಥವಾ ಇವಾಗಲೇ ಕ್ಲಾಸಲ್ಲಿ ಏನಾರ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆ ಬೋರ್ಡ್ ಮೇಲೆ ಅವಳು ಬರ್ಕೊತಾಳೆ. ಅಂದರೆ ಪೆನ್ ಅಂದರೆ ಮಾರ್ಕರ್ ಪೆನ್ನಲ್ಲಿ ಬರೆದು ಎರೇಸ್ ಮಾಡಿದ್ರೆ ಸ್ಪಂಜಲ್ಲಿ ಹೋಗುತ್ತಂತೆ ಅದು. ಸೊ ನೋಡಿ ಇದು ವಿಂಡೋ, ಗಾಳಿ ಬೆಳಕು ಅಂತೂ ಏನೂ ತೊಂದರೆ ಇಲ್ಲ ನಮಗೆ, ಆರಾಮಾಗಿ ಗಾಳಿ ಬೆಳಕು ಡೇ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಆಮೇಲೆ ಇದು ನಮ್ಮ ಸಾಮ್ರಾಜ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿಚನ್ನು ನನಗೆ ಹೆಂಗೆ ಬೇಕು, ಮೂರ್ತಿಯವರಂತೂ ಇದಕ್ಕೆ ಒಂಚೂರು ನನಗೆ ಸಜೆಷನ್ ಮಾಡಿಲ್ಲ. ನಾನು ಕಾರ್ಪೆಂಟ್ರ್ ಗೋವಿಂದ್ ಅವರೇ ಮಾತಾಡಿ ಇದನ್ನು ರೆಡಿ ಮಾಡಿದ್ದು. ಯಾಕಂದರೆ ಕಿಚನಲ್ಲಿ ಇರೋದು ನಾನು, ಐಟಮ್ಸ್ ಜೋಡಿಸೋದು ನಾನು. ಸೊ ಬಾಕ್ಸೆಲ್ಲ ನನಗೆ ಶೋ ಪೀಸ್ಗೆ ಮತ್ತು ಏನೋ ಬೇರೆಯವ್ರಿಗೆ ಆಡಂಬರಕ್ಕೆ ತೋರಿಸ್ಬೇಕು ಅಂತ ನಾನು ಮಾಡ್ಕೊಂಡಿಲ್ಲ. ನಾನು ಅಡುಗೆಗೆ ಮಾಡೋಕ್ಕೆ ಪ್ರತಿನಿತ್ಯ ಯೂಸ್ ಮಾಡುವಂಥ ಇದಕ್ಕೆ ನಾನು ಏನೇನು ಬೇಕು ಅನ್ನೋದು ಅಲ್ಲಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ನಾನು ಹಳೆ ಮನೆಯಲ್ಲಿ ಹೆಂಗೆ ಸ್ಟ್ಯಾಂಡ್ಗಳಲ್ಲಿ ನೀವು ನೋಡಿರ್ತೀರ ಕಬ್ಬಿಣ ಸ್ಟ್ಯಾಂಡ್ಗಳಲ್ಲಿ ಜೋಡಿಸಿದ್ದೀನಿ. ಮತ್ತು ಬೇರೆ ಮನೆಯಲ್ಲಿ ಒಂದು ಇದೇನು ಈ ಥರ ಟೈಲ್ಸ್ ಹಾಕಿದ್ರು ಸಜ್ಜೆಗಳು, ಅಲ್ಲಿ ಜೋಡಿಸಿದ್ದೀನಿ. ಅದನ್ನು ಎಲ್ಲ ನಾನು ಒಂದು ಜ್ಞಾಪಿಸ್ಕೊಂಡು ಮೆಮೊರಿ ಮಾಡ್ಕೊಂಡು, ಇದು ಅಕ್ಕಿ ಡಬ್ಬ ಇಡೋಕ್ಕೆ ಅಂದ್ಬಿಟ್ಟು ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಸ್ಟ್ಬಿನ್ ಇಡೋದು ಮತ್ತು ಸೋಪು ಅದು ಇದು ಎಲ್ಲ ಅಲ್ಲೋಗುತ್ತೆ ಅಂತ ಅಲ್ಲಿ ಮಾಡಿಸಿದ್ದು. ಸೊ ಇನ್ನು ಎರಡು, ಒಂದು ಕಾವೇರಿ ನೀರು ಅಂತ ಇದಿಲ್ಲ, ಇನ್ನೊಂದು ಬೋರ್ ನೀರು ಅಂತ ಬರುತ್ತೆ. ಸೊ ಪೈಪ್ ಕನೆಕ್ಷನ್ನು, ಗ್ಯಾಸ್ದು ಪೈಪ್ ಕನೆಕ್ಷನು ಅಷ್ಟೇ ಈಚೆ ಕಡೆ ಸಿಲಿಂಡ್ರು ಹೋಗುತ್ತೆ. ಸೊ ಬಾಲ್ಕನಿ ಇದೆ ಅಲ್ಲಿ. ಸೊ ಅದಕ್ಕೆ ಈಚೆ ಸಿಲಿಂಡ್ರ್ ಹೋಗೋದ್ರಿಂದ ನನಗೆ ಇಲ್ಲಿ ಕಿಚನಲ್ಲಿ ನನಗಿನ್ನೂ ಜಾಗ ಸೇವ್ ಆಯಿತು. ಬೇರೆ ಐಟಮ್ಸ್ ಇಟ್ಕೊಬೋದು, ಬೇರೆ ವಸ್ತುಗಳು. ಮತ್ತು ಈ ಚಿಮ್ನಿ ಬಗ್ಗೆ ಹೇಳ್ಬೇಕಂದ್ರೆ ನನಗೇನೂ ಗೊತ್ತಿಲ್ಲ. ಚಿಮ್ನಿ ಹಾಕ್ಸಿದ್ದು ಮೂರ್ತಿಯವರು ಇಲ್ಲೇ ಹಾಕ್ಸಿದ್ದು. ಮತ್ತು ಇದು ಏನೋ ಮ್ಯಾಜಿಕ್ ಅಂತೆ, ರೈಟ್ ಸೈಡ್ ಹಿಂಗೆ ಮಾಡಿದ್ರೆ ನೋಡಿ, ಮಾಡ್ತಾಯಿದ್ರೆ ಅದು ಆನ್ ಆಗುತ್ತೆ. ಸ್ವಿಚ್ ಫಸ್ಟ್ ಆನ್ ಮಾಡಬೇಕು, ರೆಡ್ ಲೈಟ್ ಆನ್ ಆಗುತ್ತೆ. ಆಮೇಲೆ ರೈಟ್ ಸೈಡ್ ಹಿಂಗೆ ಆನ್ ಮಾಡಿದ್ರೆ, ಹಿಂಗೆ ಸುಮ್ಮನೆ ಕೈ ಹಿಂಗೆ ತೋರಿಸಿದ್ರೆ ಅದು ಆನ್ ಆಗುತ್ತೆ. ಮತ್ತು ಲೆಫ್ಟ್ ಸೈಡ್ ಹಿಂಗೆ ಅಂದರೆ ಆಫ್ ಆಗುತ್ತೆ ಅದು, ಈ ಥರ. ಸೊ ಒಂದು ಸರ್ತಿ ಅವರು ಬಂದು ಡೆಮೋನು ತೋರಿಸ್ತೀನಿ ಅಂದಿದ್ದಾರೆ. ಸೊ ಅವರು ಬಂದು ಡೆಮೋ ತೋರಿಸೋಕೆ ನಾನು ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಇಡೋದಕ್ಕೆ ಮಾಡಿಕೊಂಡೆ, ಶೆಲ್ಫ್ ಇದೆಲ್ಲ. ಮೇಲ್ಗಡೆ ಅಮ್ಮ ಕೊಟ್ಟಿರೋ ಕೊಳಗ ಗುಂಡಿ ಅದೆಲ್ಲ ಇದೆಯಲ್ಲ, ಅದೆಲ್ಲ ಯಾವಾಗೋ ಅಪರೂಪಕ್ಕೆ ಯೂಸ್ ಮಾಡೋದು. ಸೊ ಅದೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ. ಮತ್ತು ಇದು ನೋಡಿ ಈ ಥರ ನಾನು ಪಾರ್ಟಿಷನ್ ಮಾಡಿಸಿದ್ದೀನಿ. ಯಾಕಂದರೆ ಗ್ರಾಸರಿ ಐಟಮ್ಸು ಬಾಕ್ಸ್ಗಳೆಲ್ಲ ತುಂಬ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಗ್ಲಾಸ್ ಏನಕ್ಕೆ, ಗ್ಲಾಸ್ ಐಟಮ್ಸ್ ಎಲ್ಲ ಇಲ್ಲಿ ಜೋಡ್ಸೋಕ್ಕೆ, ಅಂದರೆ ಗ್ಲಾಸ್ ಲೋಟ, ಗ್ಲಾಸ್ ಕಪ್ಪು, ಗ್ಲಾಸ್ದು ಎಲ್ಲ ಗಾಜಿನ ಲೋಟದಲ್ಲಿ, ಗಾಜಿಂದು ಏನಿದೆಯೋ ಅದೆಲ್ಲ ನಾವು ಇಲ್ಲಿ ಜೋಡ್ಸೋಕ್ಕೆ ಈ ಥರ ಒಂದು ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕನೇ ಇಲ್ಲಿ ಸ್ವಿಚ್ ಬೋರ್ಡ್ ಬಂದಿದೆ. ಸೊ ಮಿಕ್ಸಿ, ಓವೆನ್ ಏನಾದರೂ ಸಪೋಸ್ ಈ ಲೈಟಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ನನಗೆ ಐಡಿಯಾನೇ ಇರಲಿಲ್ಲ. ಕಾರ್ಪೆಂಟ್ರ್ ಗೋವಿಂದ್ ಅವರು ನನಗೆ ಹೇಳಿದ್ದು, ಅದು ಚೆನ್ನಾಗಿರುತ್ತಲ್ಲ ಮಾಡಿಸಿದ್ರೆ ಅಂತ. ಮೂರ್ತಿಯವ್ರ ಹತ್ರ ಮಾತಾಡಿದೆ. ಓಕೆ ನಿನ್ಗೆ ಏನು ಬೇಕೋ ಕಿಚನ್ಗೆ ನೀನು ಮಾಡಿಸ್ಕೊಳಮ್ಮ ಅಂತ ಹೇಳಿದ್ರು. ಸೊ ನಾನು ಅದ್ರ ತಕ್ಕನಂಗೆ ನಾನು ಮಾಡಿಸ್ಕೊಂಡು ಹೋಗ್ತೆ. ನಿಜ ಹೇಳಬೇಕು, ಅವರಂತೂ ಒಂದಿಷ್ಟು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರಿಗೆ ಕನ್ನಡ ಬರಲ್ಲ, ಆದರೂ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಅವ್ರು ಅರ್ಥ ಮಾಡ್ಕೊತಿದ್ರು. ಸೊ ಹಿಂದಿ ಅವರು ಸೇಟು ಅವರು ಚೆನ್ನಾಗಿ ಮಾಡಿಕೊಟ್ರು, ಸುಳ್ಳು ಹೇಳ್ಬಾರ್ದು. ನಾವು ಒಂಚೂರು ಬೇಜಾರು ಮಾಡ್ಕೊಳ್ಲಿಲ್ಲ. ಅವರು ಹೇಳಿದ ಟೈಮ್ಗೆ ನಮಗಿಂಥ ದಿವಸ ಬೇಕು ಅಂದಿದ್ದಕ್ಕೆ ಅಷ್ಟರಲ್ಲಿ ಮುಗಿಸ್ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿ. ಮತ್ತು ಇದು ನೀವು ಕೇಳಿದ್ರು ನಿಮಗೆ ಯಾವುದು ಲುಕ್ಕಾಗಿ ಕಾಣಿಸುತ್ತೆ ಅದೇ ಹಾಕ್ಕೊಳ್ಳಿ ಅಂತ. ಅದಕ್ಕೆ ನಾನು ಅದನ್ನೇ ಇದು ಮಾಡಿದೆ, ಅಂದರೆ ಔಟ್ಲುಕ್ಕಿಂಗಿಗೆ ಕಿಚನ್ಗೆ. ಇದು ದೇವ್ರ ಮನೆ, ಯಾಕಂದರೆ ನಾನು ಸ್ಟ್ಯಾಂಡಿಂಗ್ದೇ ಮಾಡಿಸಿದ್ದು. ನನಗೆ ಕಂಫರ್ಟೇಬಲ್ ಸ್ಟ್ಯಾಂಡಿಂಗ್ದೇ ಇರಲಿ. ತುಂಬ ಗೋಡೆ ಹಾಕ್ಸಿ ದೇವ್ರ ಮನೆ ಸಪ್ರೇಟಾಗಿ ಮಾಡಿಸಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ತುಂಬ ನಾನು ಕ್ಲೀನಾಗಿ ಇಟ್ಕೊಬೇಕು ಅಂತ ಆಮೇಲೆ ಮಾಡಿಸ್ಬಿಟ್ಟು ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಸರಿ ಬರೋಲ್ಲ ಅಂದ್ಬಿಟ್ಟು ನನಗೆ ಇಷ್ಟೇ ಸಾಕು ಅಂದ್ಬಿಟ್ಟು ದೇವ್ರ ಮನೇನ ನಾನು ಅಲ್ಲೇ ಅಡುಗೆ ಮನೆ ಈ ಕಡೆ ನಾವು ಅದು ಇರಲಿಲ್ಲ ಬಿಲ್ಡರ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ.
ಓಕೆ, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ನಮ್ಮ ಫ್ಲ್ಯಾಟಿನ ಹೋಮ್ ಟೂರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.